ಆಕೆಗೆ ಮದುವೆಯಾಗಿ ಗಂಡನಿಂದ ಡಿವೋರ್ಸ್ ಪಡೆದು ದೂರ ಆಗಿದ್ಲು. ಒಂಟಿ ಆಗಿದ್ದವಳ ಬಾಳಲ್ಲಿ ಬೆಳಕ ಆಗ್ತೀನಿ ಅಂತ ಆತ ಎಂಟ್ರಿ ಕೊಟ್ಟಿದ್ದ. ಮದುವೆಯಾಗದೆ ಮಗುನು ಕೊಟ್ಟ. ಆದ್ರೆ ಇದೀಗ ಸೈಕೋ ಯೂ ಟರ್ನ್ ಹೊಡ್ತಿದ್ದಾನೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ವಿಚ್ಛೇದಿತ ಮಹಿಳೆಗೆ ಬಾಳು ಕೊಡೋದಾಗಿ ದೋಖಾ. ಮಗು ಕೊಟ್ಟು 36 ಲಕ್ಷ ದೋಚಿ ಸೈಕೋ ಎಸ್ಕೇಪ್. ಎಸ್, ಈ ಫೋಟೋದಲ್ಲಿ ಕಾಣ್ತಿರೋ ಆಸಾಮಿಯ ಹೆಸರು ಮೋಹನ್ ರಾಜ್, ಬನಶಂಕರಿಯ ನಿವಾಸಿ. ಮದುವೆಯಾಗಿದ್ದ ಮಹಿಳೆ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದ. 2021ರಲ್ಲಿ ಗಂಡನಿಂದ ವಿಚ್ಛೇದನ ಕೊಡಿಸಿ 2022ರಲ್ಲಿ ಬಾಳು ಕೊಡ್ತೀನಿ, ನಿನ್ನ ಬದುಕು ಬಂಗಾರ ಮಾಡ್ತೀನಿ ಅಂತ ಎರಡನೇ ಮದುವೆಯಾಗಿದ್ದ. ಸಾಲದಕ್ಕೆ ದಂಪತಿಗೆ 2023ರಲ್ಲಿ ಒಂದು ಹೆಣ್ಣು ಮಗು ಕೂಡ ಜನಿಸಿತ್ತು. ಅಷ್ಟೇ ಅಲ್ಲ, ನಾವೊಂದು ಮನೆ ಮಾಡ್ಕೊಳ್ಳೋಣ ಅಂತ ಚಿನ್ನಾಭರಣ ಹಣ ಬಿಟ್ಟು ಲೋನ್ ತೆಗೆಸಿ ಮಹಿಳೆಯಿಂದ 36 ಲಕ್ಷ ಹಣ ಪಡೆದಿದ್ದಂತೆ ಈ ವಂಚಕ. ಆದ್ರೆ 2025ರಿಂದ ಬಿಟ್ಟು ಹೋದವನು ಈ ಮಹಿಳೆ ಕಡೆ ಮುಖ ಮಾಡೇ ಇಲ್ಲ. ನ್ಯಾಯ ಕೇಳಲು ಹೋದ್ರೆ ಹಲ್ಲೆ ಮಾಡ್ತಾನೆ ಅಂತ ಮಹಿಳೆ ಆರೋಪಿಸ್ತಿದ್ದಾಳೆ. ಇನ್ನು ಬನಶಂಕರಿ ಪೊಲೀಸ್ ಠಾಣೆಗೆ 4 ಬಾರಿ ದೂರು ನೀಡಿದ್ರೂ ಪ್ರಯೋಜನ ಆಗ್ತಿಲ್ಲ. ನನ್ನನ್ನೇ ಹೆದರಿಸಿ ಕಳಿಸ್ತಾರೆ ಅಂತ ಮಹಿಳೆ ಹೇಳ್ತಿದ್ದಾಳೆ. ಸರ್, ಮೋಹನ್ ರಾಜ್ ಅನ್ನೋರು ನಮ್ಮ ಹಸ್ಬೆಂಡು. 10 ವರ್ಷದಿಂದ ಜೊತೆಲಿದ್ದೀವಿ. ಮದುವೆಯಾಗಿ 4 ವರ್ಷ ಆಯಿತು. ಅವರು ಅದೇ ದೇವಸ್ಥಾನದಲ್ಲಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡ್ರು. ಅದಾದಮೇಲೆ ನನಗೊಂದು ಹೆಣ್ಮಗು ಆಯಿತು. ಹೆಣ್ಮಗು ಆಗಿರೋದು ಅವ್ನಿಗೇನು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಸರ್. ಫಸ್ಟಿಂದನೂ ಅಷ್ಟೇ, ಅವ್ನು ಹೇಳೋನು ಹೆಣ್ಮಗು ಆದರೆ ನಂಗೆ ಇಷ್ಟ ಇಲ್ಲ ಹಂಗೆ ಹಂಗೆ ಅನ್ನೋನು. ಹೆಣ್ಮಗು ಆಗಿದ ತಕ್ಷಣ ನಾನು ಮನೆಗೆ ಕರ್ಕೊಂಡೋಗಲ್ಲ. ನಮ್ಮಮ್ಮನಿಗೆ ಹೆಣ್ಮಗು ಅಂದ್ರೇ ಇಷ್ಟ ಇಲ್ಲ. ಅದರಲ್ಲೂ ನೀವು ಬೇರೆ ಕೀಳು ಜಾತಿಯವರು, ಅದರಲ್ಲಿ ಹೆಣ್ಮಗು ಬೇರೆ ಆಗಿದೆ, ನಮ್ಮಮ್ಮ ಮನೆಗೆ ಸೇರಿಸಲ್ಲ ಅಂತೆಲ್ಲ ಹೇಳೋನು ಸರ್. ಇನ್ನು ಈ ಮೋಹನ್ ರಾಜ್ಗೆ ಸಾಕಷ್ಟು ಯುವತಿಯರ ಜೊತೆಗೆ ಸಂಬಂಧ ಇದೆಯಂತೆ. ಅವರ ಜೊತೆಗಿನ ಫೋಟೋ ಮೊಬೈಲ್ನಲ್ಲಿ ಮಹಿಳೆ ನೋಡಿದ್ದು ವಾಟ್ಸಾಪ್, ಇನ್ಸ್ಟಾಗ್ರಾಮ್ನಲ್ಲೂ ಅಶ್ಲೀಲ ಚಾಟ್ ಕಂಡು ಶಾಕ್ ಆಗಿದ್ದಾಳೆ. ಅಷ್ಟೇ ಅಲ್ಲದೆ ಹೆಣ್ಣು ಮಗು ಹಾಗೂ ನನ್ನ ಮೊದಲ ಪತಿ ಮಗುವಿಗೆ ಹೊಡೆಯುವುದಲ್ಲದೆ ಮದುವೆ ಮುಂಚೆ ಹಾಗೂ ನಂತರ ಕೂಡ ಅಬಾರ್ಷನ್ ಮಾಡಿಸಿದ್ದಾನೆ ಅಂತ ಮಹಿಳೆ ಆರೋಪಿಸ್ತಿದ್ದಾಳೆ. ಎಲ್ಲ ಹೇಳಿದಕ್ಕೆ ನೀನೇನಾದರೂ ಹೋದ್ರೆ ಚಪ್ಪಲಿ ತೊಗೊಂಡು ಹೊಡಿತಾರೆ, ಸಾಯಿಸ್ಬಿಡ್ತಾರೆ ನಿನ್ನ. ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ, ಮಾರ್ಕೆಟಲ್ಲೇ ರೌಡಿ ಅವರು, ಅವ್ರಿಗೆಲ್ಲರೂ ಪರಿಚಯ ಇದ್ದಾರೆ. ನೀನು ಹಿಂಗೆ ಮಾಡಿದ್ರೆ ಗಾಡಿ ಓಡೋ ಗಾಡಿನಲ್ಲೇ ಯಾರಿಗಾದ್ರೂ ದುಡ್ಡು ಕೊಟ್ಬಿಟ್ಟು ಹೊರಗಡೆಯಿಂದ ಕರೆಸಿ ಗುದ್ಸಿ ಸಾಯಿಸ್ಬಿಡ್ತೀನಿ, ನಿನ್ನೂ ನಿಮ್ಮ ಮನೆಯಲ್ಲಿ ಯಾರನ್ನೂ ಬಿಡಲ್ಲ ಅಂತ ಎದುರಿಸ್ತಾ. ಅದಾದಮೇಲೆ ನಾನು ಸರಿ ಇವ್ನು ಹಿಂಗೆಲ್ಲ ಎದುರಿಸ್ತಾನಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ದಿವಸ ಸುಮ್ಮನೆ ಅದೇ, ಮನೆಗೆ ಬರೋದು ಬಿಟ್ಬಿಟ್ಟು ಅವತ್ತಿಂದ. ಅದಾದಮೇಲೆ ನಾನು ಅವ್ರ ಮನೆ ಹತ್ರ ಹುಡ್ಕೊಂಡು ಹೋಗಿದ್ದಕ್ಕೆ ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲ ತುಂಬ ಗಲೀಜಾಗಿ ನಮ್ಮ ಜಾತಿ ಬಗ್ಗೆ ಎಲ್ಲ ತಪ್ಪಾಗಿ ಮಾತಾಡಿ ಮನೆಯಿಂದ ಆಚೆ ಆಗಿಬಿಟ್ರು. ಇನ್ನು ಈ ಬಗ್ಗೆ ಮೋಹನ್ ರಾಜ್ ಸ್ಪಷ್ಟನೆ ಕೊಟ್ಟಿದ್ದು, ಫೇಸ್ಬುಕ್ ಮೂಲಕ ಆಕೆ ನನಗೆ ಪರಿಚಯವಾಗಿತ್ತು. ಇಬ್ರು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ವಿ. ಆಕೆಯನ್ನ ಮದುವೆ ಆಗಿಲ್ಲ, ಆದ್ರೆ ಮಗು ನಂದೇ, ನಿಜ ಒಪ್ಕೋತೀನಿ. ಆಕೆ ವಿರುದ್ಧ ನಾವು 2 ಕೇಸ್ ಕೊಟ್ಟಿದ್ವಿ. ಆಕೆ ಜಾತಿ ನಿಂದನೆ ಆರೋಪ ಮಾಡ್ತಿದ್ದಾರೆ, ಅದು ಸುಳ್ಳು. ಆಕೆಯೇ ನನಗೆ 12 ಲಕ್ಷ ದುಡ್ಡು ಕೊಡಬೇಕು. ಸಿನಿಮಾ ಪ್ರಮೋಷನ್ಗೆ ತೆಗೆಸಿದ ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಮೋಹನ್ ರಾಜ್ ಆರೋಪಿಸ್ತಿದ್ದಾನೆ. ಅದೆಲ್ಲ ಸುಳ್ಳು ಆರೋಪಗಳು ಸರ್, ಎಲ್ಲ ಸುಳ್ಳು ಆರೋಪಗಳು ಮಾಡಿ ನನ್ನ ಕುಟುಂಬದವ್ರನ್ನೆಲ್ಲ ಒಳಗಡೆ ಬೇಕಂತ ಕಂಪ್ಲೇಂಟ್ ಕೊಟ್ಟು ಹೇಳ್ದು ಇದು ಮಾಡಿದ್ದಾರೆ. ಜಾತಿ ಕೇಸ್ ಅಂತ ಅಟ್ರಾಸಿಟಿ ಕೇಸ್ ಹಾಕಿ ಬೇಕಂತ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದು ಅವರು. ಈಗ ನಮ್ಮ ಮನೆಯವ್ರು ಯಾರು ಅವತ್ತೊಂದು ದಿವಸ ನಮ್ಮ ಮನೇಲೇ ಇರಲಿಲ್ಲ. ಮನೆ ಹತ್ರ ಗಲಾಟೆ ಮಾಡಿದ ವಿಡಿಯೋಗಳು ದಾಖಲೆ ನಮ್ಮ ಹತ್ರ ಇದೆ. ಆಯಮ್ಮ ಬಂದ್ಬಿಟ್ಟು ಗಲಾಟೆ ಮಾಡಿಕೊಂಡು ಈ ಥರ ಸುಳ್ಳು ಆರೋಪ ಮಾಡಿಕೊಂಡು ನನ್ನ ಜಾತಿ ನಿಂದಿಸಿದ್ರು ಹಂಗೆ ಹಿಂಗೆ ಅಂತ ಎಲ್ಲ ಆರೋಪ ಮಾಡಿದ್ದಾರೆ. ಸದ್ಯ ಸಂತ್ರಸ್ತೆ ಪೊಲೀಸರ ಮೇಲೂ ಸಾಕಷ್ಟು ಆರೋಪ ಮಾಡ್ತಿದ್ದಾಳೆ. ಅದೇನೇ ಇರಲಿ, ಮನೆಯಲ್ಲಿ ವೃದ್ಧ ತಾಯಿ ಮಕ್ಕಳನ್ನ ನೋಡ್ಕೊಳ್ಳೋಕೆ ಈಕೆ ಒಬ್ಬಳೆ ಕೆಲಸಕ್ಕೆ ಹೋಗಿ ದುಡಿದು ಕಷ್ಟಪಡ್ತಿದ್ದಾಳೆ. ಆದ್ರೆ ಈತ ಮಾತ್ರ ಲಕ್ಷ ನುಂಗಿ ನೀರು ಕುಡಿದು ಇದೀಗ ಆರಾಮಾಗಿ ಶೋಕಿ ಮಾಡ್ತಿದ್ದಾನೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.